ಅತ್ಯಂತ ಸುದೀರ್ಘವಾಗಿ ಸುಮಾರು 1-1.5 ಗಂಟೆವರೆಗೂ ನಮ್ಮ ಪರಿಸರದಲ್ಲಿ ಸಿಗತಕ್ಕಂತಹ ಎಲ್ಲ ಗಿಡಮೂಲಿಕೆಗಳಿಂದ ಯಾವ ರೀತಿಯಾಗಿ ಅದರ ಪ್ರಯೋಜನಗಳಿದೆ ಅನ್ನೋದನ್ನು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮೊದಲಿಗೆ ನಾನು ತುಂಬ ಕೃತಜ್ಞತೆಯನ್ನು ಕಲಿಸ್ತಾ ಇದ್ದೀನಿ ಸಂಪೂರ್ಣವಾಗಿ. ಅದೇ ರೀತಿಯಾಗಿ ಸರ್ ಹೇಳಿದ್ರು, ಸಾಕಷ್ಟು ಏನಪ್ಪ ಅಂತಂದ್ರೆ ನಾವು ಪ್ರತಿನಿತ್ಯ ನಮ್ಮ ಪರಿಸರದಲ್ಲಿ ಹಲವಾರು ಏನು ಗಿಡ ಅಥವಾ ಸಸಿಗಳನ್ನು ನಾವು ಕಾಣ್ತೀವಿ. ಇಲ್ಲಿವರೆಗೂ ನಾವು ಕೆಲವೊಂದಿಷ್ಟು ಗೊತ್ತಿತ್ತು, ಬಟ್ ಇನ್ನೂ ಕೆಲವೊಂದಿಷ್ಟು ಸಾಕಷ್ಟು ಏನಪ್ಪ ಅಂತ ನಮ್ಗೆ ಇರದೇ ಇರ್ತಕ್ಕಂಥ ಎಲೆಗಳಾಗಿರ್ಬೋದು, ಕಾಯಿಗಳಾಗಿರ್ಬೋದು, ಬೇರು, ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳಿದೆ ಅನ್ನೋದು ಇವಾಗ ಮತ್ತಷ್ಟು ಏನಪ್ಪ ಅಂತ ನಮ್ಗೆ ಗೊತ್ತಾಯ್ತು. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಸರ್ ಹೇಳಿದಂಗೆ ನಾವೆಲ್ಲರೂ ನಮ್ಮ ಸಿಗ್ತಕ್ಕಂಥ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲೇ ಇರ್ತವೆ. ಇವೆಲ್ಲ ಸಿಗ್ತಕ್ಕಂಥ ಎಲ್ಲ ಇವು ಗಿಡಮೂಲಿಕೆ ಎಲೆಗಳನ್ನು ನಾವು ಬಳಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡಿದ್ದಾದರೆ ನಾವು ಯಾವುದೇ ಹಾಸ್ಪಿಟಲ್ಗೆ ಹೋಗುವಂಥ ಅನಿವಾರ್ಯತೆ ಬೀಳಲ್ಲ. ಪ್ರತಿನಿತ್ಯ ನಾವು ನಮಗೆಲ್ಲ ಹೊಟ್ಟೆ ನೋವು, ಜ್ವರ, ಕೆಮ್ಮು, ನೆಗಡಿ, ಸಾಕಷ್ಟು ಏನಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಬ್ರೈನ್ಗೆ ಜ್ಞಾಪಕ ಶಕ್ತಿ ಹೆಚ್ಚಿಸುವಂಥದ್ದಾಗಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಕಣ್ಣಿನ ದೃಷ್ಟಿದೋಷ, ಕಿವಿಗೆ ಸಾಕಷ್ಟು ಏನಪ್ಪ ಅಂತಂದ್ರೆ ಎಲ್ಲನೂ ಬರೀ ಈ ಎಲೆಗಳಲ್ಲೇ ಅಡಗಿರೋದ್ರಿಂದ ಈಗ ನಾವೇನು ಇದು ಆಯುರ್ವೇದಿಕಲ್ಲಿ ಗುಳಿಗೆ ಅದು ಮಾತ್ರೆ ಎಲ್ಲ ರೆಡಿ ಮಾಡ್ತಾರಲ್ಲ, ಎಲ್ಲ ಇದೇ ಇದರಿಂದನೇ ಏನಪ್ಪ ಅಂತಂದ್ರೆ ಅವ್ರು ಮಾಡಿರ್ತಾರೆ. ಬಟ್ ಇನ್ನಷ್ಟು ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿ ಏನು ಇದು ಪ್ಯೂರ್, ಇದು ಬೇಗ ವಾಸಿ ಆಗತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾವು ಬೇರೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇಂಥ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಔಷಧಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಕೂಡ ಬೀರಲ್ಲ. ಒಳ್ಳೆ ಏನಪ್ಪ ಅಂತ ಕೆಲವೊಂದಿಷ್ಟು ಎಲೆಗಳನ್ನು ತಿನ್ನೋದ್ರಿಂದ ಹಸಿವು ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀನಿ ನಾನು, ನಿಮ್ಗೆ ಹೇಳಿದ್ರೆ ಅದೇನೋ ಹಿಂಗೆ ಸರ್ ಇವೆಲ್ಲ ಎಲೆ ಹಿಂಗೆ ತಿಂತಾರಪ್ಪ ಅಂತ ಅನಿಸಿರ್ಬೋದು. ಕೆಲವೊಂದಿಷ್ಟು ನಾನು ಸ್ವತಃ ನಾನೇ ಯೂಸ್ ಮಾಡ್ತಾ ಇರ್ತೀನಿ ಸರ್. ನಾನು ಒಂದೆಲಗಾಗಿರ್ಬೋದು, ಯಾವುದು ತುಳಸಿ ಎಲೆ ಆಗಿರ್ಬೋದು, ಅಶ್ವಗಂಧಿ ಆಗಿರ್ಬೋದು, ಈ ಎಲ್ಲ ಎಲೆಗಳನ್ನು ನಾನು ಪ್ರತಿನಿತ್ಯ ಮಾರ್ನಿಂಗ್ ಸೆಷನಲ್ಲಿ ಸುಮ್ಮನೆ ಹಂಗೆ ವಾಕ್ ಮಾಡಬೇಕಾದ್ರೆ ಇದನ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಹೌದಾ? ನೀವು ಕೂಡ ಏನು ಮಾಡಬೇಕು, ಪ್ರತಿನಿತ್ಯ ಯಾವುದೋ ಒಂದು ಇದು ಯಾವ ಎಲೆನೂ ನಮ್ಮ ದೇಹಕ್ಕೆ ಮಾರಕ್ಕಲ್ಲ. ಎಲ್ಲ ಎಲೆನೂ ಪ್ರತಿಯೊಂದೂ ಏನಿದೆ ಅದು ಒಂದು ನಮ್ಮ ಆರೋಗ್ಯಕ್ಕೆ ಯೂಸಸ್ ಇದೆ. ಅದಕ್ಕೆ ಪ್ರತಿಯೊಬ್ಬರು ಏನಪ್ಪ ಅಂತ ಪ್ರತಿನಿತ್ಯ ಏನು ಮಾಡಬೇಕು, ಏನೋ ಒಂದು ಎಲೆನ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಇವಾಗ ಸರ್ ಸಾಕಷ್ಟು ಹೇಳಿದರು. ನಮ್ಮ ಕ್ಯಾಂಪಸಲ್ಲಿ ಸಾಕಷ್ಟು ಇದ್ರೆ 50% ಎಲೆಗಳು ನಮ್ಮ ಕ್ಯಾಂಪಸಲ್ಲಿ ಇದೆ. ಇದು ಸಿಗದೆ ಇದ್ದರೆ ಏನು ಬೇಕೋ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ಕೆಲವೊಂದು ನಿಮ್ಮ ಪೇರೆಂಟ್ಸ್ ಯಾರಿಗೂ ಹೇಳಿ ತರಿಸ್ಕೊಂಡು ನೀವು ಅವ್ರ ಯೂಸನ್ನು ತಗೋಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಎಲೆ ಏನು ಸಸಿಗಳಿದಾವಲ್ಲ, ಇವನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ಇವನ್ನ ನಮ್ಮ ಕ್ಯಾಂಪಸಲ್ಲಿ ಬಳಸೋಣ ಅಂತ ನಮ್ಮ ಪ್ರಾಂಶುಪಾಲರಿಗೆ ಒಂದು ಮನವಿ ಮಾಡ್ಕೊತೀವಿ ನಾವು. ಎಲ್ಲರೂ ಏನಪ್ಪ ಅಂತಂದ್ರೆ ಈ ಸಂಖ್ಯೆಯ ಒಂದು ಸಸಿಗಳನ್ನು ಬೆಳೆಸಿದ್ದೆ ಆದರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ. ನಾವು ಇದನ್ನ ಅಪ್ಲೈ ಮಾಡ್ಕೊತ ಹೋಗೋಣ. ಎಲ್ಲರೂ ಏನಪ್ಪ ಅಂತಂದ್ರೆ ಸರ್ ಬಂದಿದ್ದು ನಮ್ಗೆ ಭಾಳಷ್ಟು ಖುಷಿ ಆಯಿತು. ಸಾಕಷ್ಟು ಏನಪ್ಪ ಅಂತಂದ್ರೆ ನಮ್ಗೆ ಮಾಹಿತಿನೇ ಇರಲಿಲ್ಲ. ಸಾಕಷ್ಟು ಮಕ್ಕಳಿಗಂತೂ ಮಾಹಿತಿ ಇರಲಿಲ್ಲ, ನಮ್ಗೆ ಅಲ್ಪ ಸ್ವಲ್ಪ ಇತ್ತು. ನಮಗೂ ಇದೊಂದು ಹೇಳುವಂಥ ಒಂದು ಅವಕಾಶ ಇತ್ತು. ಸಾಕಷ್ಟು ಏನಪ್ಪ ಅಂದ್ರೆ ಇನ್ನೂ ನಮಗೆ ಗೊತ್ತಿರ್ತಕ್ಕಂಥ ಸರಿ ಗೊತ್ತಿರ್ಬೋದು, ಆದರೆ ಅನಿವಾರ್ಯ ಏನಪ್ಪ ಅಂತಂದ್ರೆ ಅವ್ರಿಗೆ ಸಮಯದ ಅಭಾವ. ಇನ್ನೂ ಸಾಕಷ್ಟು ಎಲೆಗಳಿದೆ, ಎಲ್ಲ ಅವನ್ನೆಲ್ಲ ಹೇಳಕ್ಕೆ ಕೂತ್ರೆ ನಿಮಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಏನೋ ನಮಗೆ ಪ್ರತಿನಿತ್ಯ ಯೂಸ್ ಆಗತಕ್ಕಂಥ ಕೆಲವೊಂದಿಷ್ಟನ್ನು ಆಯ್ಕೆ ಮಾಡಿಕೊಂಡು ಅತ್ಯಂತ ಏನಪ್ಪ ಅಚ್ಚುಕಟ್ಟಾಗಿ ಸವಿಸ್ತಾರವಾಗಿ ಸರ್ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಮುದ್ದು ಮಕ್ಕಳ ಪರವಾಗಿ, ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನಾಡ್ತೇನೆ.